ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇವತ್ತು ನೋಡ್ಬೋದು, ನಾನೊಂದು ವಿಶೇಷವಾದಂತಹ ಒಂದೆಳಗ ಸೊಪ್ಪು ಅಂತ ಕೇಳಿರ್ಬೋದು. ಇದಕ್ಕೆ ಒಂದೆಳಗ ಸೊಪ್ಪು ಅಂತಾರೆ, ಬ್ರಾಹ್ಮಿ ಲೀವ್ಸ್ ಅಂತಾರೆ. ಅದನ್ನು ನೋಡ್ಬೋದು ನೀವು ಇಲ್ಲಿ. ಒಂದೆಳಗ ಸೊಪ್ಪು ಅಂತಂದರೆ ಕೆಲವೊಂದು ಕಡೆಗೆ ಗದ್ದೆ ಒಳಗೆ ಬೆಳೀತದೆ. ಅಡಿಕೆ ತೋಟ ಆಯಿತು, ಮತ್ತು ಇದು ನಾವು ಕಾಳು ಮೆಣಸು ಅದು ಬೆಳೀತೀವಿ ನೋಡ್ರಿ. ಈ ಕಡೆ ಮಲೆನಾಡು ಸೈಡು ಇದು ತುಂಬ ಬೆಳೆಯುತ್ತೆ. ಇದು ನೋಡ್ಬೋದು ನೀವು. ಇದು ಈ ಥರ ಇರುತ್ತೆ. ಇದ್ರೊಳಗೆ ಕೆಲವೊಂದು ಸತಿ ಚಟ್ನಿ ಮಾಡ್ತಾರೆ, ಮತ್ತು ಪಲ್ಯನೂ ಮಾಡ್ತಾರೆ. ನಾನಿವತ್ತೊಂದು ಹೆಸರು ಬೇಳೆ ಒಳಗೆ ಇದೊಂದು ಸೊಪ್ಪಿಂದು ಗಟ್ಟಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೇನೆ. ಇದು ದೊಡ್ಡವರಿಗೂ ಒಳ್ಳೆಯದು, ಮತ್ತು ಮಕ್ಕಳಿಗೂ ಒಳ್ಳೆಯದು. ಈ ಥರನೇ ಇರ್ತದದು ಬಳ್ಳಿ. ಇದು ಬಳ್ಳಿ ಸಮೇತನೂ ಹಾಕಬೇಕಾಗುತ್ತೆ. ನೀವು ನೋಡ್ಬೋದು ಇಲ್ಲಿ. ನಾನು ಇದನ್ನು ಒಂದು ಸ್ವಲ್ಪ ಇಟ್ಕೊಂಡಿದ್ದೇನೆ. ಅಂದರೆ ನಾನಿಲ್ಲಿ ಒಂದು 100 ಗ್ರಾಮು ಇದು ಹೆಸರು ಬೇಳೆ ನೋಡ್ಬೋದು. ಒಂದು 2 ಗಂಟೆಗಳ ಕಾಲ ನಾನು ಇದನ್ನು ನೆನೆಸಿದ್ದೇನೆ. ಚೆನ್ನಾಗಿ 2 ಗಂಟೆಗಳ ಕಾಲ ನೆನೆಸಿದ್ದೇನೆ. ಮತ್ತು ಇದನ್ನು ನೀಟಾಗಿ ತೊಳ್ಕೊಂಡಿಟ್ಕೊಂಡಿದ್ದೇನೆ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಇಲ್ಲಿ ಒಂದು ಹಸಿಮೆಣಸಿನ್ಕಾಯಿ 2, ಒಂದು ಸ್ವಲ್ಪ ಅರಿಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದನ್ನು ನಾನು ಒಗ್ಗರಣೆಗೆ ಅಂಥೇಳಿ ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಇವೆಲ್ಲ. ಇದು ಸೊಪ್ಪಿಂದ ಹೇಳಬೇಕಂತಂದರೆ ಇದು ದೊಡ್ಡವರಿಗೂ ಹೆಲ್ಪ್ ಆಗುತ್ತೆ. ನಮಗೆ ನೆನಪಿರಲ್ಲ ನೋಡ್ರಿ, ನೆನಪಿನ ಶಕ್ತಿ ಕಡಿಮೆ ಇದ್ದಾಗ ಇದನ್ನು ಈ ಥರ ನೀವು ಒಂದು 3 ತಿಂಗಳ ಕಾಲ ಇದನ್ನು ಈ ಥರ ಯಾವ ರೂಪದಾಗ ಆದ್ರೂ ತಿನ್ಬೋದು. ಇದು ಹಾಗೆ ಎಲೆನೂ ತಿಂದಿರಾಗುತ್ತೆ, ಮತ್ತು ಈ ಥರ ಅಡುಗೆನಲ್ಲಿ ಯೂಸ್ ಮಾಡೋದ್ರಲಿಂತನೂ ಆಗುತ್ತೆ. ಮತ್ತು ಇದು ತುಂಬ ಒಳ್ಳೆಯದು, ಮತ್ತು ಮಕ್ಕಳಿಗಂತೂ ತುಂಬ ಒಳ್ಳೆಯದಿದು. ಮಕ್ಕಳಿಗೆ ಚುರುಕಾಗ್ತಾರೆ, ಮತ್ತು ಮೈಂಡ್ ಶಾರ್ಪ್ ಆಗುತ್ತೆ, ಮತ್ತು ನೆನಪಿನ ಶಕ್ತಿ ಓದ್ಕೊಂಡು ಮಕ್ಕಳಿಗೆ ಒಂದೊಂದು ನೆನಪಿರಲ್ಲ ನೋಡ್ರಿ, ಅಂಥ ಮಕ್ಕಳಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದು ತುಂಬ ನಿಮ್ಮದು ಮಕ್ಕಳ ಬ್ರೈನು ಸ್ವಲ್ಪ ಚೆನ್ನಾಗಿ ಚುರುಕನ್ಗೊಳಿಸುತ್ತೆ. ಮತ್ತು ಇದು ತುಂಬ ಒಳ್ಳೆಯದು ಸೊಪ್ಪಿದೆ. ಹಾಗಾಗಿ ನಾನಿವತ್ತಿದನ್ನು ನೀವು ಚಟ್ನಿ ಮಾಡಿದ್ರೆ ಮತ್ತು ಅದು ಸರಿ ಒಂದೊಂದು ಕಡೆಗೆ ಸರಿ ಆಗಲ್ಲ ಅಂತ ಅಂತಾರೆ. ಇದು ಒಂಚೂರು ಸ್ವಲ್ಪ ಬೇರೆ ಥರನೇ ಫ್ಲೇವರ್ ಇರುತ್ತೆ. ಹಾಗಾಗಿ ಸ್ವಲ್ಪ ತಿನ್ನೋದಾಗಲಿ ಮತ್ತು ಚಟ್ನಿಯಲ್ಲಾಗಲಿ ಸ್ವಲ್ಪ ಕಷ್ಟ ಆಗ್ಬೋದು. ಈ ಥರ ನಾವು ಸಾಂಬಾರ್ದಾಗ ಹಾಕಿದ್ರೆ ಇದನ್ನು ತಿನ್ಬೋದು. ಮತ್ತು ನಮಗೆ ದೊಡ್ಡವರಿಗೂ ಹೆಲ್ಪ್ ಆಗುತ್ತೆ, ಚಿಕ್ಕ ಮಕ್ಕಳಿದ್ದರಂತೂ ಅವರಿಗೂ ತುಂಬ ಹೆಲ್ಪ್ ಆಗುತ್ತೆ. ನೀವು ಕೊಡೋದಿದ್ದರೆ 3 ತಿಂಗಳ ಕಾಲ ಈ ಒಂದು ಸೊಪ್ಪು ಒಂದು 5ರಿಂದ 6 ಎಲೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲೇ ಮಕ್ಕಳಿಗೆ ಇದು ಕೊಡ್ತಾ ಬಂದರೆ ಮಕ್ಕಳು ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಇದು ತುಂಬ ಹೆಲ್ತ್ಫುಲ್ ಆದಂಥ ಇದು ಸರಸ್ವತಿ ಎಲೆ ಅಂತಾರೆ, ಬ್ರಾಹ್ಮಿ ಎಲೆ ಅಂತ ಇದು ಲೀವ್ಸ್ ಅಂತಾರೆ, ಮತ್ತು ಇದು ಒಂದೆಳಗ ಸೊಪ್ಪು ಅಂತಾರೆ. ಇಷ್ಟೆಲ್ಲ ಕರೀತಾರೆ. ಕೆಲವೊಬ್ರಿಗೆ ಗೊತ್ತಿಲ್ಲ ಇದು, ಮತ್ತು ಕೆಲವೊಬ್ರು ಗೊತ್ತಿದ್ದವರು ಈ ಥರ ಉಪಯೋಗ ಮಾಡ್ಕೋಬೋದು ಅಂಥೇಳಿ ನಾನೊಂದು ಇದನ್ನು ವಿಡಿಯೋ ಇವತ್ತು ಹಾಕ್ತಾಯಿದ್ದೇನೆ. ನೋಡ್ಬೋದು ನೀವು. ನಾನಿವಾಗ ಇವೆಲ್ಲ ನಮಗೆ ಬೇಕಾಗುವಂಥ ಸಾಮಗ್ರಿಗಳು. ನಾನಿವಾಗ ಇದನ್ನು ಕುಕ್ಕರ್ಗೆ ಹಾಕೋತೀನಿ. ನೀವು ನೋಡ್ಬೋದು, ನಾನು ಕುಕ್ಕರನ್ನು ಇಟ್ಕೊಂಡಿದ್ದೇನೆ. ಇದನ್ನು ತೊಳೆದು ನೀರನ್ನು ಇಟ್ಕೊಂಡಿದ್ದೇನೆ, ಹಾಗೆ ಹಾಕ್ಕೋತಾ ಇದ್ದೇನೆ ರೀ. ಮತ್ತು ಇದಕ್ಕೆ ನಾನು ಸ್ವಲ್ಪ ನೀರು ನಾನು ಇವಾಗ ಒಂದು ಬಟ್ಲಲ್ಲಿ ತೊಗೊಂಡಿದ್ದೆ ನೋಡಿರಿ. ಇದಕ್ಕೆ ಒಂದು ಬಟ್ಲು ನೀರು, ತುಂಬ ತೆಳು ಮಾಡೋದಿರಲ್ಲ ಸಾಂಬಾರಿದು. ಇದು ನಮಗೆ ಇಷ್ಟ ಆದರೆ ಸಾಕಾಗುತ್ತೆ. ಇದಕ್ಕೆ ನಾನು ಇವಾಗ ಒಂಚೂರು ಅರಿಶಿನ ಹಾಕೋತಾ ಇದ್ದೇನೆ. ಇದಕ್ಕೆ ಅರಿಶಿನ ಹಾಕಿದ್ಮೇಲೆ ನಾವು ಸೊಪ್ಪನ್ನು ತೊಳೆದಿಟ್ಟಿದ್ದೆ ನೋಡಿರಿ. ಈ ಸೊಪ್ಪನ್ನು ಹಾಕೋತಾ ಇದ್ದೇವೆ. ನೋಡ್ಬೋದು, ಈ ಸೊಪ್ಪು ಇದೇ ಥರನೇ ಬರುತ್ತದೆ. ಹಾಗಾಗಿ ಇದೇ ಥರನೇ ನೀವು ಯೂಸ್ ಮಾಡಿ ಹಾಕ್ಕೊಳ್ಳಿ. ನಾನಿದನ್ನು ಕುಕ್ಕರನ್ನು ಕ್ಲೋಸ್ ಮಾಡಿ ಇವಾಗ ನೋಡ್ಬೋದು, ನಾನು ಸ್ಟವನ್ನು ಆನ್ ಮಾಡ್ಕೊಂಡಿದ್ದೇನೆ. ಇವಾಗ ನಾನು ಕುಕ್ಕರ್ ವಿಜಿಲನ್ನು ಹಾಕಿ ಇದನ್ನು ನಾನು 1 ವಿಜಿಲ್ ಅಷ್ಟೇ ಮಾಡಿಸ್ತೀನಿ ರೀ. ಯಾಕಂದರೆ ಹೆಸರುಬೇಳೆ ಬೇಗ ಬೇಯುತ್ತೆ. ಕೆಲವೊಂದು ಸತಿ ಬೇಯಲ್ಲ ಅಂತನೋರು 2 ವಿಜಿಲ್ ಆದ್ರೂ ಮಾಡಿಸ್ಕೋಬೋದು. 1 ವಿಜಿಲ್ ಆದಮೇಲೆ ನಾನು ಇದನ್ನು ಪುನಃ ತೆಗಿತೇನೆ. ನೀವು ನೋಡ್ಬೋದು, ನಮ್ಮದು ಒಂದೆಳಗ ಸೊಪ್ಪು
ಈ ಥರ ಒಳಗೆ ನೋಡ್ಬೋದು ರೀ. ಚೆನ್ನಾಗಿ ಈ ಥರ ಸ್ಮೂತಾಗಿ ಬೆಂದಿದೆ ನೋಡ್ಬೋದು. ಈ ಥರ ಇದ್ದರೆ ಸಾಕು ನಮಗೆ. ನಾವು ಇದರದೊಂದು ಗಟ್ಟಿಯಾದಂಥ ಒಂದು ಸಾಂಬಾರೊಂದು ಮಾಡೋಣ. ತುಂಬ ತೆಳುವಾಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಗಟ್ಟಿಯಾಗಿ ಮಾಡುವಂತಹ ಸಾಂಬಾರಿದು. ಇದನ್ನು ನೋಡ್ಬೋದು ನೀವು. ಇವಾಗ ನಾನು ಇದನ್ನು ಈ ಥರ ಒಂಚೂರು ಚೆನ್ನಾಗಿ ಸ್ವಲ್ಪನೇ ಬಿಸಿ ಇದೆ ನೋಡಿರಿ, ಹಾಗಾಗಿ ಒಂಚೂರು ನೀರನ್ನು ಹಾಕೋತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನಾನು ಈ ಟೈಮ್ನಲ್ಲೇ ಒಂಚೂರು ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಯಾವ ಥರ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ಇದು ನಿಮಗೆ ಚಪಾತಿಗೆ, ರೊಟ್ಟಿಗೆ ಮತ್ತು ಅನ್ನಕ್ಕೂ ಸಹ ಒಳ್ಳೆ ಟೇಸ್ಟಾಗಿ ಇರುತ್ತೆ. ಇವಾಗ ನಾವು ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಈಗ ನೀವು ನೋಡ್ಬೋದು ನಾನು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ಬಿಸಿ ಆಗಿದೆ ನಮ್ಮದು ಬಾಣಲೆ. ನಾವು ಈ ಟೈಮ್ನಲ್ಲೇ ಇವಾಗ ಸ್ವಲ್ಪ ತುಪ್ಪವನ್ನು ಹಾಕೋತೇವೆ. ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಡ್ರಿ. ಯಾಕಂತಂದರೆ ಇದು ತುಂಬ ಒಂದು ಆರೋಗ್ಯಕರವಾದಂಥ ಒಂದು ಅಡುಗೆ ನೋಡಿರಿ, ಹಾಗಾಗಿ ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ನೋಡ್ಬೋದು ನೀವು ಇಲ್ಲಿ ಇದು ಒಂಚೂರು ನಮಗೆ ಒಗ್ಗರಣೆ ಆಗ್ಲಕ್ಕಂಥೇಳಿ ನಾವು ತುಪ್ಪವನ್ನು ಹಾಕ್ಕೊಂಡಿದ್ದೇವೆ. ಇವಾಗ ನಾನು ಫಸ್ಟಿಗೆ ಜೀರಿಗೆ ಇಟ್ಕೊಂಡಿದ್ದೆ ನೋಡಿರಿ, ಜೀರಿಗೆನ ಹಾಕೋತಾ ಇದ್ದೇನೆ. ನಮ್ಮದು ಜೀರಿಗೆ ಸಿಡಿತಾ ಇದೆ. ಈ ಟೈಮ್ನಲ್ಲೇ ನಾವು ಸ್ವಲ್ಪ ಜೀರಿಗೆ ಸಿಡಿತಾ ಇದೆ ನೋಡಿರಿ. ಈ ಟೈಮ್ನಲ್ಲೇ ನಾವು ಶುಂಠಿ ಇಟ್ಕೊಂಡಿದ್ದೇವೆ ನೋಡಿರಿ. ಇದು ಶುಂಠಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಟೊಮೆಟೊ ಮತ್ತು ಈರುಳ್ಳಿಯನ್ನು ಯೂಸ್ ಮಾಡಿಲ್ಲ. ಇದು ಟೇಸ್ಟ್ ಆಗಬೇಕಲ್ರಿ, ಅದಕ್ಕಾಗಿ ನಾನು ನಿಮಗೆ ಆಪ್ಷನ್ನು, ನೀವು ಬೇಕಿದ್ದರೆ ಈ ಈರುಳ್ಳಿ ಟೊಮೆಟೊವನ್ನು ಸೇರಿಸ್ಕೊಳ್ಳೋರಿದ್ರು ಅಂತಂದರೆ ಸೇರಿಸ್ಕೋಬೋದು. ನಾನು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಶುಂಠಿ, ಹಾಗಾಗಿ ಇದನ್ನು ಸಹ ಇದಿಷ್ಟದಾಗೆ ನಾನು ಮಾಡಿ ತೋರಿಸ್ತೇನೆ. ನೋಡ್ಬೋದು ನೀವು. ಮತ್ತು ನಾನು ಒಂದೆರಡು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೆ ನೋಡ್ಬೋದು ನೀವು ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇಲ್ಲ ಅಂತಂದರೆ ನೀವು ಒಣ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕೊಂಡ್ರೂ ಬರುತ್ತೆ. ಇದಿಲ್ಲ. ಈಗ ನಮ್ಮದು ಇದು ಒಂಚೂರು ಕೆಂಪಾಗಿದೆ ನೋಡ್ಬೋದು ನೀವು. ಶುಂಠಿ ಆಯಿತು ಮತ್ತು ನಮ್ಮದು ಹಾಕಿದ್ದು ಮೆಣಸಿನ್ಕಾಯಿ ನೋಡ್ಬೋದು ರೀ. ಇದು ಒಳ್ಳೆ ಘಮ ಬರ್ತಾಯಿದೆ ನಮ್ಮದು. ಈ ಟೈಮ್ನಲ್ಲೇ ನಾನು ಇದು ಬೇಯಿಸಿಟ್ಕೊಂಡಿದ್ದೆ ನೋಡಿರಿ, ಇದನ್ನು ಸಹ ಹಾಕೋತಾ ಇದ್ದೇನೆ. ನೋಡ್ಬೋದು ನೀವು ನಮ್ಮದು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗಿದು ಕುದೀತಾ ಇದೆ ನಮ್ಮದು ಚೆನ್ನಾಗಿ. ನಾನು ಒಂಚೂರು ಸ್ವಲ್ಪನೇ ಅದನ್ನು ಕುಕ್ಕರನ್ನು ತೊಳೆದ್ಬಿಟ್ಟು ಇದಕ್ಕೆ ಹಾಕೋತೀನಿ. ನೋಡ್ಬೋದು ನಾನು ನೀರನ್ನು ಹಾಕೋತೀನಿ. ಯಾಕಂದರೆ ಇದು ಹೆಸರು ಬೇಳೆ ನೋಡ್ರಿ, ಮತ್ತು ನಮಗೆ ಇದು ಗಟ್ಟಿ ಆಗುತ್ತೆ ಆಮೇಲೆ, ಹಾಗಾಗಿ ಒಂಚೂರು ತುಂಬ ತೆಳುವೂ ಇಲ್ಲ. ನೋಡ್ಬೋದು ನೀವು. ಈ ಥರನೇ ಇದು ನಮಗೆ ಸೊಪ್ಪೊಂದು ಈ ಥರ ಒಳಗಡೆ ಇದ್ರೂ ಏನು ತೊಂದರೆ ಇಲ್ಲ. ಇದರೊಳಗೆ ಮೇನು ನಮಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಬುದ್ಧಿಶಕ್ತಿಯನ್ನು ಜಾಸ್ತಿ ಮಾಡೋದು. ಮತ್ತು ಯಾರಿಗೆ ಮರಿತಾರೋಡ್ರಿ, ಮರೆಯೋದು ಸ್ವಲ್ಪ ಎಲ್ಲರಿಗೂ ಇರುತ್ತೆ ಸಹಜವಾಗಿ. ಅಂದರೆ ಕೆಲವೊಬ್ಬರಿಗೆ ಮರೆಯೋದು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಥರ ನೀವು ಅವಾಗವಾಗ ವಾರದಲ್ಲಿ 1 ದಿವಸ 2 ದಿವಸ ನಿಮಗೆ ಸೊಪ್ಪು ಹೆಂಗೆ ಸಿಗುತ್ತೆ ಹಂಗೆ ಮಾಡ್ಕೊಂಡು 2 ದಿವ್ಸಕ್ಕೆ ಒಂದು ಸತಿನೋ 3 ದಿವ್ಸಕ್ಕೆ ಈ ಥರ ವಾರದಲ್ಲಿ 1-2 ದಿವಸ ತಿಂದರೆ ಸಾಕು. ನೋಡ್ಬೋದು ನಮ್ಮದು ಸೊಪ್ಪು ರೆಡಿಯಾಗಿದೆ. ಇದು 1 ಎಳಗ ಸೊಪ್ಪು ಮತ್ತು ನೋಡ್ಬೋದು ನೀವು ನಮ್ಮದು ಕುದಿ ಬರ್ತಾ ಇದೆ. ಇವಾಗ ಇದು ಸಾಂಬಾರಂತೂ ತುಂಬ ಟೇಸ್ಟಾಗಿರುತ್ತೆ. ನೋಡ್ಬೋದು ನೀವು. ನಾನು ಸ್ವಲ್ಪ ಉಪ್ಪು ಕಡಿಮೆ ಇದೆ, ಹಾಗಾಗಿ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಮ್ಮದು ಸಾಂಬಾರು ಆಗಿದೆ ರೀ. ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ನೀವೀಗ ನೋಡ್ಬೋದು ನಮ್ಮದು 1 ಎಳಗ ಸೊಪ್ಪಿಂದು ಇದು ಹೆಸರುಬೇಳೆ ಸಾಂಬಾರು ರೆಡಿಯಾಗಿದೆ. ನೀವು ಮನೇಲಿ ಇದೇ ಥರ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.